ಆರ್ಸಿಬಿಗೆ ನಡೆದಿದ್ದು ಸನ್ಮಾನ ಅಲ್ಲ ಅವಮಾನ ಕಾರ್ಯಕ್ರಮ. ನಿಮ್ಮ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಪೊಲೀಸರ ಮೇಲೆ ಕ್ರಮ ಕೈಗೊಂಡಿದ್ದೀರಿ ಅಂತ ಸರ್ಕಾರದ ವಿರುದ್ಧ ಶಾಸಕ ಗೋಪಾಲಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಆರ್ಸಿಬಿಗೆ ನೀವು ಮಾಡಿದ್ದು ಸನ್ಮಾನ ಅಲ್ಲ, ಅದು ಅವಮಾನ ಕಾರ್ಯಕ್ರಮ. ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಪೊಲೀಸರ ಮೇಲೆ ನೀವು ಕ್ರಮ ಕೈಗೊಂಡ್ರಿ ಅಂತ ಸರ್ಕಾರದ ವಿರುದ್ಧ ಶಾಸಕ ಗೋಪಾಲಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 21 ಗೇಟ್ಗಳಿದ್ರೂ ಕೂಡ ಕೇವಲ 4 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ವಿಧಾನಸೌಧದ ಮುಂದೆ ಜನ ಮರ ಏರಿ ಕುಳಿತಿದ್ರು. ವಿಧಾನಸೌಧದ ಮುಂದೂ ಕೂಡ ಸಾಕಷ್ಟು ಕ್ರೌಡ್ ಇತ್ತು. ಮರ ಏರಿ ಕೂತಿದ್ರು ಜನ. 3 ಗಂಟೆ 50 ನಿಮಿಷಕ್ಕೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೊದಲ ಸಾವಾಗಿತ್ತು. ಆ ಮಾಹಿತಿ ಸಿಎಂಗೆ ಬಂದಿತ್ತು. ಒಟ್ಟು 11 ಸಾವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 4 ಗಂಟೆಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು, ಅದು ಅವರಿಗೆ ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರಲಿಲ್ಲ. ಆ ಸ್ಟೇಜ್ ಮೇಲೆ ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಸೇರಿ ನಾವು ಮಾಧ್ಯಮದಲ್ಲಿ ನೋಡೋದು ಅದು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮನೋ ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮನೋ, ಆ ರೀತಿ ವಿಧಾನಸೌಧದ ಮುಂಭಾಗದಲ್ಲಿ ಅವರಿಗೆ ಒಂದು ಅವಮಾನಿಸ್ತಕ್ಕಂಥ ಕಾರ್ಯಕ್ರಮನೇ ಆಗಿದ್ದು ಅಂತಕ್ಕಂಥದ್ದು ನಾವೆಲ್ಲರೂ ನೋವಿನಿಂದ ನೋಡಿದ್ದೇವೆ. 21 ಗೇಟ್ ಇದೆ KCA ಸ್ಟೇಡಿಯಂಗೆ. 21 ಗೇಟ್ ಇರ್ತಕ್ಕಂಥದ್ದು. ಅಭಿಮಾನಿಗಳು ವಿಧಾನಸೌಧದ ಮುಂದೆ ನೋಡಿದ್ರೆ ಅಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕಾಣೋದಿಲ್ಲ. ಯಾರು ಕಾಂಪೌಂಡ್ ಮೇಲೆ ಹತ್ತಿದ್ದಾರೆ, ಯಾರು ಮರದ ಮೇಲೆ ಹತ್ತಿದ್ದಾರೆ, ಯಾರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಾರೆ ಅವರು ಕಾಣುತ್ತೆ ಹೊರತು ಅಲ್ಲಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ ಅದು ನೋಡೋದಕ್ಕೂ ಅವಕಾಶ ಆಗೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಗಂಟೆ 50 ನಿಮಿಷಕ್ಕೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಮೊದಲನೇ ಸಾವಾಗಿರ್ತಕ್ಕಂಥ ಸುದ್ದಿ ಬರುತ್ತೆ. 3 ಗಂಟೆ 50 ದಾಖಲೆಗಳಿಂದ 3 ಗಂಟೆ 50 ನಿಮಿಷಕ್ಕೆ ಬರುತ್ತೆ. ಬಹುಶಃ ಮುಖ್ಯಮಂತ್ರಿಗಳಿಗೆ ಸಾವಾಗಿರ್ತಕ್ಕಂಥದ್ದೇ ಗೊತ್ತಾಗ್ತಕ್ಕಂಥದ್ದು 5:15 ಗಂಟೆಗೆ ಗೊತ್ತಾಗ್ತಕ್ಕಂಥದ್ದು. 5:45ಗೆ 11 ಜನ ಸಾವಿಗೀಡಾಗಿದ್ದಾರೆ. 56ಕ್ಕಿಂತ ಹೆಚ್ಚಿನ ಜನಕ್ಕೆ ಪೆಟ್ಟಾಗಿದೆ. ಇಡೀ ಎಲ್ಲಾ ಮಾಧ್ಯಮದಲ್ಲಿ 4 ಗಂಟೆ ಆಗುತ್ತೆ. ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿಯೋ ಅಥವಾ ವಿಧಾನಸೌಧಕ್ಕೂ ಅಂತ ಗೋಪಾಲಯ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಈ ಕೂಡಲೇ ರಾಜೀನಾಮೆ ಕೊಡಿ. ಬೆಂಗಳೂರಿನಲ್ಲಿ ಶಾಸಕ ಗೋಪಾಲಯ್ಯ ಆಗ್ರಹ ಮಾಡಿದ್ದಾರೆ. ಕಾಲ್ತುಳಿತ ಪ್ರಕರಣ ಕುರಿತು 17ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ, 10,000 ಜನ ಸೇರಿ ಹೋರಾಟ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಗೋಪಾಲಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡಿ, ಇಲ್ಲ ಹೋರಾಟ ಮಾಡ್ತೀವಿ ಅಂತ ಗೋಪಾಲಯ್ಯ ಆಕ್ರೋಶ ಹೊರಹಾಕಿದ್ದಾರೆ.